ನಮಸ್ಕಾರ ಸ್ನೇಹಿತರೆ, ಇಂದು ನಾವು ನಮ್ಮ ಮನೆಯಲ್ಲಿ ಪ್ರತಿದಿನ ಬಳಸುವ ಒಂದು ವಸ್ತುವಿನ ಬಗ್ಗೆ ಮಾತನಾಡಲಿದ್ದೇವೆ. ಇದನ್ನು ಯಾವ ವೈದ್ಯರು ಕೂಡ ಹೇಳುವುದಿಲ್ಲ. ನಾವು ಪ್ರತಿದಿನ ಅಡುಗೆಯಲ್ಲಿ ಬಳಸುವ ಶುಂಠಿಯ ಬಗ್ಗೆ ನಾವು ಇಂದು ಮಾತನಾಡಲಿದ್ದೇವೆ. ಆಯುರ್ವೇದಿಕ್ ಹಾಗೂ ಸೈನ್ಸ್ ಕೂಡ ತಲೆ ಕೆಡಿಸಿಕೊಂಡಿವೆ. ಈ ವಸ್ತು ನಮ್ಮ ದೇಹದಲ್ಲಿ ಯಾವ ರೀತಿಯ ಕೆಲಸವನ್ನು ಮಾಡುತ್ತದೆ? ನಿಮ್ಮ ಹೊಟ್ಟೆಯಲ್ಲಿ ಕೊಳೆಯುತ್ತಿರುವ ಕಸ, ನಿಮ್ಮ ಕರುಳಿನಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಕೊಳಕು, ಮೂತ್ರಪಿಂಡದ ಕಲ್ಲುಗಳು ಮತ್ತು ಕ್ಯಾನ್ಸರ್ ಕೋಶಗಳ ಅಪಾಯವನ್ನು ಸಹ ನಿಮ್ಮ ಅಡುಗೆ ಮನೆಯಲ್ಲಿ ಇರುವ ಈ ಒಂದು ವಸ್ತು ಗುಣಪಡಿಸಬಹುದು. ಚಳಿಗಾಲದಲ್ಲಿ ಆರೋಗ್ಯವಾಗಿರಲು ಆಹಾರದಲ್ಲಿ ಬದಲಾವಣೆಗಳು ಬಹಳ ಮುಖ್ಯ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಕೇವಲ ಒಂದೇ ಒಂದು ಚಿಟಿಕೆ. ಹೌದು, ನೀವು ಕೇಳುತ್ತಿರುವುದು ಸರಿಯಾಗಿದೆ. ಕೇವಲ ಒಂದು ಚಿಟಿಕೆಯಷ್ಟು ನೀವು ಶುಂಠಿಯನ್ನು ಸರಿಯಾದ ಸಮಯದಲ್ಲಿ ನಿಮ್ಮ ನಾಲಿಗೆಯ ಮೇಲೆ ಇಟ್ಟುಕೊಂಡರೆ ಏನಾಗುತ್ತದೆ? ನಿಮಗೆ ಗೊತ್ತಾದರೆ ನಿಮ್ಮ ಜೀವನವೇ ಬದಲಾಗುತ್ತದೆ. ಚಳಿಗಾಲದಲ್ಲಿ ಶುಂಠಿ ಸೇವನೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಅದರಲ್ಲೂ ಒಣ ಶುಂಠಿಯ ನೀರನ್ನು ಕುಡಿಯುವುದರಿಂದ ನಾನಾ ರೀತಿಯ ಪ್ರಯೋಜನಗಳಿವೆ ಎನ್ನುತ್ತಾರೆ ಆಯುರ್ವೇದಿಕ್ ವೈದ್ಯರು. ಈ ಶೀತ ಋತುವಿನಲ್ಲಿ ಆರೋಗ್ಯವಾಗಿರಲು ನೀವು ನಿಮ್ಮ ಆಹಾರದಲ್ಲಿ ಕೆಲವು ಆಹಾರಗಳನ್ನು ಸೇರಿಸಿಕೊಳ್ಳಬೇಕು ಮತ್ತು ಕೆಲವು ಆಹಾರಗಳನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು. ಚಳಿಗಾಲದಲ್ಲಿ ಕೀಲು ನೋವು, ಜೀರ್ಣಕ್ರಿಯೆ, ಶೀತ ಮತ್ತು ಕಫ ಸಾಮಾನ್ಯವಾಗಿದೆ. ನಿರ್ದಿಷ್ಟ ಆಹಾರ ಬದಲಾವಣೆಗಳನ್ನು ಮಾಡುವ ಮೂಲಕ ಮತ್ತು ಕೆಲವು ಮನೆ ಮದ್ದುಗಳನ್ನು ಸೇರಿಸುವ ಮೂಲಕ ನೀವು ಈ ಸಮಸ್ಯೆಗಳನ್ನು ತಪ್ಪಿಸಬಹುದು. ಒಣ ಶುಂಠಿಯ ಪುಡಿ. ಒಣ ಶುಂಠಿಯ ಪುಡಿಯನ್ನು ಆಯುರ್ವೇದದಲ್ಲಿ ಅತ್ಯಂತ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ. ಇದು ಸರ್ವರೋಗ ನಿವಾರಕವಾಗಿದ್ದು ದೇಹಕ್ಕೆ ಹಲವಾರು ಪ್ರಯೋಜನಗಳನ್ನು ನೀಡುತ್ತದೆ. 40 ದಿನಗಳ ಕಾಲ ನಿರಂತರವಾಗಿ ಒಣಶುಂಠಿ ನೀರನ್ನು ಕುಡಿದ ನಂತರ ದೇಹದಲ್ಲಿ ಯಾವ ಬದಲಾವಣೆಗಳು ಸಂಭವಿಸಬಹುದು ಎಂಬುದನ್ನು ಇಲ್ಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಇದು ನಿಮ್ಮನ್ನು ಪದೇ ಪದೇ ಆಸ್ಪತ್ರೆಗೆ ಹೋಗುವುದನ್ನು ತಪ್ಪಿಸುತ್ತದೆ. ಭಾರತದ ಪ್ರತಿ 3 ಜನರಲ್ಲಿ ಒಬ್ಬರು ಈ ಸಮಸ್ಯೆಗಳನ್ನು ಅನುಭವಿಸುತ್ತಾರೆ. ಗ್ಯಾಸ್ಟ್ರಿಕ್, ಮಲಬದ್ಧತೆ, ಹೊಟ್ಟೆಭಾರ, ಹುಳಿತೇಗು, ಜೀರ್ಣಕ್ರಿಯೆ, ಶೀತ ಮತ್ತು ಕಫ. ಹಾಗಾದರೆ ನಿಮಗೂ ಕೂಡ ಈ ಸಮಸ್ಯೆ ಪದೇ ಪದೇ ಕಾಣಿಸಿಕೊಳ್ಳುತ್ತದೆಯೇ? ನೀವು ಊಟವನ್ನು ಮಾಡುತ್ತೀರಿ, ನಿಮ್ಮ ಹೊಟ್ಟೆಯಲ್ಲಿ ಇರುವ ಊಟ ಸರಿಯಾಗಿ ಜೀರ್ಣವಾಗುವುದಿಲ್ಲ. ಅದು ಅಲ್ಲಿಯೇ ಉಳಿದುಕೊಂಡು ಕೊಳೆಯಲು ಆರಂಭಿಸುತ್ತದೆ. ಹೊಟ್ಟೆ ಭಾರ ಅನಿಸುತ್ತದೆ. ಹುಳಿತೇಗು ಬರಲು ಪ್ರಾರಂಭಿಸುತ್ತದೆ. ಪದೇ ಪದೇ ತೇಗು ಬರುವುದು. ನಿಮಗೆ ಆ ರೀತಿ ಆದಾಗ ಸಮಾಧಾನ ಅನಿಸುವುದಿಲ್ಲ. ಆಗ ನಾವು ಏನು ಮಾಡುತ್ತೇವೆ? ಮೆಡಿಕಲ್ ಶಾಪ್ಗೆ ಹೋಗಿ ಆಂಟಾಸಿಡ್ ಮಾತ್ರೆಗಳನ್ನು ತೆಗೆದುಕೊಂಡು ಸೇವಿಸುತ್ತೇವೆ. ಆದರೆ ಈ ಔಷಧಿಗಳು ಕೇವಲ ಲಕ್ಷಣಗಳನ್ನು ಮರೆಮಾಡುತ್ತವೆ, ರೋಗವನ್ನು ವಾಸಿ ಮಾಡುವುದಿಲ್ಲ. ನಿಮ್ಮ ರೋಗ ಹೊಟ್ಟೆಯಲ್ಲಿಯೇ ಉಳಿದುಕೊಂಡು ಬಿಡುತ್ತದೆ. ಆ ತಕ್ಷಣ ನಿಮಗೆ ಸ್ವಲ್ಪ ಸಮಾಧಾನ ಎನಿಸುತ್ತದೆ. ನಾವು ಇಂದು ನಿಮಗೆ ಪ್ರಪಂಚದ ನೈಸರ್ಗಿಕವಾದ ತುಂಬಾ ವೇಗವಾಗಿ ಕೆಲಸ ಮಾಡುವ ಆ ಒಂದು ವಸ್ತುವಿನ ಬಗ್ಗೆ ತಿಳಿಸಿಕೊಡುತ್ತೇವೆ. ಒಣ ಶುಂಠಿಯ ಪುಡಿ. ಒಣ ಶುಂಠಿಯ ಪುಡಿಯನ್ನು ಆಯುರ್ವೇದದಲ್ಲಿ ಅತ್ಯಂತ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ. ಇದು ಸರ್ವರೋಗ ನಿವಾರಕವಾಗಿದ್ದು ದೇಹಕ್ಕೆ ಹಲವಾರು ಪ್ರಯೋಜನಗಳನ್ನು ನೀಡುತ್ತದೆ. 40 ದಿನಗಳ ಕಾಲ ನಿರಂತರವಾಗಿ ಒಣ ಶುಂಠಿಯ ನೀರನ್ನು ಕುಡಿದ ನಂತರ ದೇಹದಲ್ಲಿ ಯಾವ ಬದಲಾವಣೆಗಳು ಸಂಭವಿಸಬಹುದು ಎನ್ನುವುದನ್ನು ಆಯುರ್ವೇದ ವೈದ್ಯರು ತಿಳಿಸಿದ್ದಾರೆ. ಶುಂಠಿ ನೀರಿನ ಪ್ರಯೋಜನಗಳು. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ತೂಕವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ. ಶೀತ, ಕೆಮ್ಮಿನಿಂದ ನಿಮ್ಮನ್ನು ದೂರವಿಡುತ್ತದೆ. ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಸುಧಾರಿಸುತ್ತದೆ. ಹೊಟ್ಟೆ ಉಬ್ಬುವುದು, ಗ್ಯಾಸ್ಟ್ರಿಕ್, ಹೊಟ್ಟೆ ನೋವನ್ನು ಕಡಿಮೆ ಮಾಡುತ್ತದೆ. ಇದನ್ನು ಹೇಗೆ ತಯಾರಿಸುವುದು? 1 ಲೀಟರ್ ನೀರಿನಲ್ಲಿ ಅರ್ಧ ಟೀ ಚಮಚ ಒಣಗಿದ ಶುಂಠಿಯ ಪುಡಿಯನ್ನು ಹಾಕಿ
ಚೆನ್ನಾಗಿ ಕುದಿಸಿ ನಂತರ ದಿನವಿಡೀ ನಿಧಾನವಾಗಿ ಕುಡಿಯಿರಿ. ಇದು ದೇಹವನ್ನು ನಿರ್ವಿಷಗೊಳಿಸುತ್ತದೆ ಮತ್ತು ಸಂಗ್ರಹವಾದ ವಿಷವನ್ನು ತೆಗೆದುಹಾಕುತ್ತದೆ. ಈ ನೀರನ್ನು 40 ದಿನಗಳ ಕಾಲ ನಿರಂತರವಾಗಿ ಕುಡಿದರೆ ದೇಹದ ಜೀರ್ಣಕ್ರಿಯೆ ಬಲಗೊಳ್ಳುತ್ತದೆ ಎಂದು ತಜ್ಞರು ಹೇಳುತ್ತಾರೆ. ಒಣ ಶುಂಠಿ ಪುಡಿ ಬಿಸಿಯಾಗಲು ಕಾರಣವಾಗುವುದರಿಂದ ದೇಹದ ಒಳಗಿನಿಂದ ಉಷ್ಣತೆ ಹೆಚ್ಚುತ್ತದೆ. 40 ದಿನಗಳ ಕಾಲ ಇದನ್ನು ಕುಡಿದರೆ ಏನಾಗುತ್ತದೆ? ಚಳಿಗಾಲದಲ್ಲಿ ಸತತವಾಗಿ 40 ದಿನಗಳ ಕಾಲ ಒಣ ಶುಂಠಿ ಪುಡಿ ನೀರನ್ನು ಕುಡಿಯುವುದರಿಂದ ಚಯಾಪಚಯ ಕ್ರಿಯೆ ವೇಗಗೊಳ್ಳುತ್ತದೆ ಮತ್ತು ಹೊಟ್ಟೆಯ ಕೊಬ್ಬನ್ನು ಕಡಿಮೆ ಮಾಡುತ್ತದೆ. ಇದು ತೂಕವನ್ನು ಸಹ ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ. ಒಣ ಶುಂಠಿ ಪುಡಿ ಉರಿಯೂತ ನಿವಾರಕ ಗುಣಗಳನ್ನು ಹೊಂದಿದೆ. ಚಳಿಗಾಲದಲ್ಲಿ ಇದರ ನೀರನ್ನು ಕುಡಿಯುವುದರಿಂದ ಕೀಲು ನೋವು ಮತ್ತು ಊತ ಕಡಿಮೆಯಾಗುತ್ತದೆ. ಇದು ಕೀಲುಗಳ ಬಿಗಿತದಿಂದ ಪರಿಹಾರವನ್ನು ನೀಡುತ್ತದೆ. ಒಣಶುಂಠಿ ನೀರನ್ನು 40 ದಿನಗಳ ಕಾಲ ಕುಡಿಯುವುದರಿಂದ ಶೀತ, ಕೆಮ್ಮು ಮತ್ತು ಜ್ವರವನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ. ಮರುಕಳಿಸುವ ಸೋಂಕುಗಳನ್ನು ತಡೆಯುತ್ತದೆ. ಇದು ಮಹಿಳೆಯರಿಗೆ ವಿಶೇಷವಾಗಿ ಪ್ರಯೋಜನಕಾರಿ. ಇದು ಮುಟ್ಟಿನ ನೋವು ಮತ್ತು ಬಿಳಿ ವಿಸರ್ಜನೆಯನ್ನು ಕಡಿಮೆ ಮಾಡುತ್ತದೆ. ಇವುಗಳನ್ನು ತಿಳಿದಿರಿ. ಈ ನೀರು ಪ್ರಕೃತಿಯಲ್ಲಿ ಬೆಚ್ಚಗಿರುತ್ತದೆ. ಆದ್ದರಿಂದ ಅತಿಯಾದ ಪಿತ್ತ, ರಕ್ತಸ್ರಾವ ಅಥವಾ ಉಷ್ಣತೆ, ಅಸ್ವಸ್ಥತೆಗಳನ್ನು ಹೊಂದಿರುವ ಜನರಿಗೆ ಒರಟಾಗಿ ಪುಡಿ ಮಾಡಿದ ಒಂದು ಏಲಕ್ಕಿಯನ್ನು ಸೇರಿಸಲು ಶಿಫಾರಸು ಮಾಡಲಾಗುತ್ತದೆ. ಒಂದು ವೇಳೆ ನಿಮಗೆ ಒಣಶುಂಠಿ ಹೊಂದಿಕೆ ಆಗದಿದ್ದರೆ ಒಣಶುಂಠಿಯ ಬದಲಿಗೆ 5 ತುಳಸಿ ಎಲೆಗಳನ್ನು ಬಳಸಬಹುದು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.